ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್ ಮಾತಾಡ್ತಾಯಿದ್ದೀನಿ. ನಾನು ಇವತ್ತು ಬಂದಿದ್ದೀನಿ ಒಂದು ಹೊಸ ಇನ್ಫಾರ್ಮೇಷನ್ ಜೊತೆ. ಇದನ್ನು ನೀವು ಹಳ್ಳಿಯಿಂದ ಯಾರು ಸಿಟಿಗೆ ಬಂದು ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ವಿಡಿಯೋ ಅವರಿಗೆ, ನೀವು ಆರಾಮಾಗಿ ಹಳ್ಳಿಲೇ ದುಡ್ಕೊಬೋದು. ಇದಕ್ಕೆ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಳ್ಳಿಲೇ ಹುಟ್ಟಿ ಹಳ್ಳಿಲೇ ಬೆಳೆದು ಸಿಟಿಗೆ ಬಂದು ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಏನಪ್ಪ ಅಂದರೆ ಗ್ರಾಮ್ ಒನ್ ಕಡೆಯಿಂದ ಫ್ರ್ಯಾಂಚೈಸಿ ಥರ ಕೊಡ್ತಿದ್ದಾರೆ. ಅಂದರೆ ಈಗ ಬೆಂಗಳೂರು ಒನ್ ಆ ಥರ ಇರುತ್ತಲ್ಲ ಸೇವಾ ಕೇಂದ್ರ, ಅದೇ ರೀತಿ ಗ್ರಾಮ್ ಒನ್ ನಿಮ್ಮ ಗ್ರಾಮ ಪಂಚಾಯಿತಿ ನಿಮ್ಮ ಗ್ರಾಮದಲ್ಲೇ ಸ್ಟಾರ್ಟ್ ಮಾಡೋವಂಥ ಒಂದು ಬಿಸ್ನೆಸ್ ಇದು. ಅಂದರೆ ಇದು ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ಡ್ ಆಗೇ ಕೊಡ್ತಿರೋದು. ಇದಕ್ಕೆ ಏನು ಎಲಿಜಿಬಿಲಿಟಿ ಅಂದರೆ ನೀವು ಬೇಸಿಕ್ ಸೆಕೆಂಡ್ PUC ಪಾಸ್ ಆಗಿರಬೇಕು, ಹಾಗೂ ನೀವು ಕರ್ನಾಟಕದವರೇ ಆಗಿರಬೇಕು, ಮತ್ತು ನಿಮ್ಮ ಹತ್ರ ಅಟ್ಲೀಸ್ಟ್ 1 to 2 ಲಕ್ಷ ಆದರೂ ಇನ್ವೆಸ್ಟ್ಮೆಂಟ್ಗೆ ಇರಬೇಕು. ಅದು ಇನ್ವೆಸ್ಟ್ಮೆಂಟ್ ಏನೇನಕ್ಕೆ ಅಂತ ಹೇಳ್ತೀನಿ. ಅದಾದಮೇಲೆ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಪ್ಲೇಸ್ ಇರಬೇಕು, ಅಂದರೆ ಒಂದು 10x10 ಆ ಥರ ಸ್ಕ್ವೇರ್ ಫೀಟ್ ಥರ ಪ್ಲೇಸ್ ಇದ್ದರೆ ನೀವು ಅಲ್ಲಿ ಇದನ್ನು ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು, ಹಾಗೂ ರಿಜಿಸ್ಟ್ರ್ ಕೂಡ ಮಾಡ್ಕೊಬೋದು. ಇವಾಗ ನಿಮ್ಮ ಹತ್ರ ಪ್ಲೇಸ್ ಇತ್ತು, 1 or 2 lakh ಇನ್ವೆಸ್ಟ್ಮೆಂಟು ಇದೆ. ನೀವು ಆ 1 or 2 ಲ್ಯಾಕ್ನ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ, ಫಸ್ಟು ನೀವೊಂದು ಎಕ್ವಿಪ್ಮೆಂಟ್ಸ್ಗಳನ್ನ ತಗೊಬೇಕಾಗುತ್ತೆ, ಅದೇ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ. ಫಸ್ಟ್ ಎಕ್ವಿಪ್ಮೆಂಟ್ ಬಂದು ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಇರಬೇಕಾಗುತ್ತೆ, ಅಂದರೆ ಗುಡ್ ವರ್ಕಿಂಗ್ ಕಂಪ್ಯೂಟರ್ ಇರಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಹತ್ರ ಒಂದು ಪ್ರಿಂಟರ್ ಬೇಕಾಗುತ್ತೆ, ಮಲ್ಟಿ ಫಂಕ್ಷನಲ್ ಪ್ರಿಂಟರ್, ಅಂದರೆ ಕಲರ್ ಜೆರಾಕ್ಸು, ಬ್ಲ್ಯಾಕ್ ಆ್ಯಂಡ್ ವೈಟ್ ಜೆರಾಕ್ಸು ಆ ಥರದ್ದು. ಅದಾದಮೇಲೆ ನಿಮ್ಮ ಹತ್ರ ಒಂದು ಬಯೋಮೆಟ್ರಿಕ್ ಸ್ಕ್ಯಾನರ್ ಬೇಕಾಗುತ್ತೆ, ಅಂದರೆ ಫಿಂಗರ್ ಪ್ರಿಂಟ್ಗೆ. ಈಗ ಆಧಾರ್ ಕಾರ್ಡ್ ವೆರಿಫಿಕೇಷನ್ಗೆ ಅಥವಾ ರೇಷನ್ ಕಾರ್ಡ್ ವೆರಿಫಿಕೇಷನ್ಗೆಲ್ಲ ಬೇಕಾದರೆ ಫಿಂಗರ್ ಪ್ರಿಂಟ್ ಬೇಕೇ ಬೇಕು. ಅದಕ್ಕೆ ನಿಮ್ಮ ಹತ್ರ ಒಂದು ಬಯೋಮೆಟ್ರಿಕ್ ಸ್ಕ್ಯಾನರ್ ಇರಬೇಕು. ಅದಾದಮೇಲೆ ನಿಮ್ಮ ಹತ್ರ ಒಂದು ವೆಬ್ ಕ್ಯಾಮ್ರಾ ಇರಬೇಕು. ವೆಬ್ ಕ್ಯಾಮ್ರಾ ಏನಕ್ಕಪ್ಪ ಅಂದರೆ, ಈಗ ಈಗ ಏನಾದರೂ ವೆರಿಫಿಕೇಷನ್ ಮಾಡಬೇಕು ಅಂದರೆ ವಿಡಿಯೋ ವೆರಿಫಿಕೇಷನ್ ಕೇಳುತ್ತೆ. ಅಂದರೆ ಈಗಿನ ಟೆಕ್ನಾಲಜಿಲಿ ಸ್ವಲ್ಪ ಅಪ್ಲಿಕೇಶನ್ಸ್ಗೆ ಅಥವಾ ಏನಾದರೂ ಇನ್ಫಾರ್ಮೇಷನ್ಗೆ ನಿಮಗೆ ಅದು ವಿಡಿಯೋ ವೆರಿಫಿಕೇಷನ್ ಕೇಳುತ್ತೆ. ಸೊ ನಿಮಗೆ ಅದು ನಿಮ್ಮ ಹತ್ರ ಒಂದು 5G ಸ್ಪೀಡ್ ವೈಫೈ ಬೇಕಾಗುತ್ತೆ, ಅಂದರೆ ಒಂದು ಒಳ್ಳೆ ನೆಟ್ವರ್ಕ್ ಇರಬೇಕು. ಆ ಥರ ಒಂದು ವೈಫೈ ತಗೊಳ್ಳಿ. ಅದಾದಮೇಲೆ ನಿಮಗೆ ಒಂದು UPS ಇಟ್ಕೊಂಡಿರಿ ಎಮರ್ಜೆನ್ಸಿಗೆ, ಅಂದರೆ ಹಳ್ಳಿ ಕಡೆ ಎಲ್ಲ ಪವರ್ ಇಶ್ಯೂ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಸೊ UPS ಇದ್ದರೆ ಒಳ್ಳೆಯದು ಅಂತ ಹೇಳ್ತೀನಿ. ಇದಿಷ್ಟು ನೀವು 1 ಲ್ಯಾಕಲ್ಲಿ ಇನ್ವೆಸ್ಟ್ ಮಾಡಿಕೊಂಡ್ರೆ ಜಸ್ಟ್ ನಿಮಗೆ ಅದು ಫ್ರ್ಯಾಂಚೈಸಿ ಅಮೌಂಟ್ ಕೊಟ್ಟರೆ, ಆ ಫ್ರ್ಯಾಂಚೈಸಿ ಅಮೌಂಟು ಐ ಥಿಂಕ್ 5,000 ಅನಿಸುತ್ತೆ ಅಷ್ಟೇ. ಸೊ ಫ್ರ್ಯಾಂಚೈಸಿ 5,000 ಕೊಟ್ಟು ನೀವು ನಿಮ್ಮ ಹತ್ರ ಪ್ಲೇಸ್ ಇದೆ ಮತ್ತು 1 ಲ್ಯಾಕ್ ಇದೆ ಇನ್ವೆಸ್ಟ್ಮೆಂಟ್ಗೆ ಅಂತ ಇದ್ದರೆ, 1 or 2 ಲ್ಯಾಕ್ ಇದ್ದರೆ ನೀವು ಆರಾಮಾಗಿ ಫ್ರ್ಯಾಂಚೈಸಿ ತೊಗೊಂಡು ನಿಮ್ಮ ಹಳ್ಳಿಲೇ ಸ್ಟಾರ್ಟ್ ಮಾಡ್ಬೋದು. ಇದು ಇವಾಗ ಪಕ್ಕ 100% ವರ್ಕ್ ಆಗೇ ಆಗುತ್ತೆ, ಯಾಕಂದರೆ ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇರಲೇಬೇಕು, ಪಾನ್ ಕಾರ್ಡು ಇರಬೇಕು. ಸೊ ಅದೇನಾದ್ರು ಕರೆಕ್ಷನ್ನು ಈಗ ಹೊಸ್ದಾಗಿ ಅರ್ಜಿ ಹಾಕೋರು ಅದಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ಸ್ಟಾರ್ಟ್ ಮಾಡಿ. ಇದನ್ನು ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತ ಹೇಳೋದಾದರೆ, ಫಸ್ಟು ನಿಮಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ವೆಬ್ಸೈಟ್ಗೆ ಹೋಗಿ, ಆ ವೆಬ್ಸೈಟ್ ಹೋದ್ಮೇಲೆ ರಿಜಿಸ್ಟರ್ ನಾವು ಅಂತ ಇರುತ್ತೆ, ಆ ರಿಜಿಸ್ಟರ್ ನಾವು ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಬಂದಮೇಲೆ ಆ OTP ಹಾಕಿ, ಆದಮೇಲೆ ನಿಮಗೆ ಆ ಪೋರ್ಟಲ್ಗೆ ಕರ್ಕೊಂಡೋಗುತ್ತೆ. ಅದಕ್ಕಿಂತ ಮುಂಚೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಗೈಡ್ಲೈನ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದು ನೀಟಾಗಿ ಓದ್ಕೊಳ್ಳಿ. ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ನೀವು ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ, ನೇಮು, ಅಡ್ರೆಸ್ಸು, ಡೇಟ್ ಆಫ್ ಬರ್ತು, ನಿಮ್ಮ ಎಜುಕೇಷನ್ ಡೀಟೇಲ್ಸು, ಅಂದರೆ ಕರೆಕ್ಟಾಗಿರಬೇಕು ಈ ಡೀಟೇಲ್ಸ್ ಎಲ್ಲ. ಅದಾದಮೇಲೆ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಏನಪ್ಪ ಡಾಕ್ಯುಮೆಂಟ್ಸ್ ಅಂದರೆ, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಫೋಟೋ ಮತ್ತು ಮಾಸ್ ಕಾರ್ಡು, ಇದೆಲ್ಲ ನಿಮಗೆ ಸ್ಕ್ಯಾನ್ ಡಾಕ್ಯುಮೆಂಟ್ ಆಗಬೇಕು, ಅಂದರೆ PDF ಇರಬೇಕು. PDF ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂದರೆ, ಒಂದು ಕ್ಯಾಮ್ ಸ್ಕ್ಯಾನರ್ ಅಂತ ಆ್ಯಪ್ ಇದೆ, ಅದನ್ನು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಿಂದ ನೀವು ಫೋಟೋ ಕ್ಲಿಕ್ ಮಾಡಿಕೊಂಡು PDF ಆಗಿ ಕನ್ವರ್ಟ್ ಮಾಡ್ಕೊಬೋದು. ಸಬ್ಮಿಟ್ ಮಾಡಾದ್ಮೇಲೆ ಅದು ಅರ್ಜಿ ಅವ್ರಿಗೆ ಹೋಗುತ್ತೆ. ಆ ನಂತರ ನಿಮಗೆ ಕಾಲ್ ಬರುತ್ತೆ, ಅಥವಾ ನಿಮ್ಗೇನಾದ್ರು ಡೌಟ್ ಇದ್ದರೆ ಒಂದು ಹೆಲ್ಪ್ಲೈನ್ ನಂಬರ್ ಇದೆ, ಹೆಲ್ಪ್ಲೈನ್ ನಂಬರ್ನು ನಾನು ಕೊಟ್ಟಿರ್ತೀನಿ. ಇದಿಷ್ಟು ನೀವು ಮಾಡಿದ್ರೆ ಅಂದರೆ ನಿಮ್ಗೆ ಅದು ರಿಜಿಸ್ಟರ್ ಆಗುತ್ತೆ. ಒಂದು ಒಳ್ಳೆ ಬಿಸ್ನೆಸ್ ಆಗು ಕನ್ವರ್ಟ್ ಮಾಡ್ಕೊಬೋದು ನೀವು ಇದನ್ನು.
ಅಂದರೆ ನೀವು ಎಜುಕೇಟೆಡ್ ಆಗಿ ಎಲ್ಲಿ ಸಿಟಿಗೆ ಬಂದು ದುಡಿಬೇಕು ಅಂತೇನಿಲ್ಲ, ನಮ್ಮ ಹಳ್ಳಿಲೂ ನಾವು ದುಡ್ಕೊಬೋದು. ಅದಕ್ಕೆ ಈ ಥರ ಒಂದು ಆಪರ್ಚುನಿಟೀಸ್ನ ನಾವು ಗ್ರ್ಯಾಪ್ ಮಾಡ್ಕೊಬೇಕಷ್ಟೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.